ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ನಾವು ಕಲಿಜಾ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಉತ್ತರ ಕನ್ನಡ ಶೈಲಿ ಕಲಿಜಾ ಫ್ರೈ ದಾಬಾ ಶೈಲಿ ಹಂಗೆ ಮಾಡ್ತೀನಿ ನೋಡ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಕಲಿಜಾ ಎಲ್ಲ ಸ್ವಚ್ಛಗೆ ತೊಳ್ಕೊತೀನಿ ರೀ 2 ಸಾರಿ ನೀರಿನೊಳಗೆ ತೊಳ್ಕೊಂಡ್ಬಾಗ ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕೊಂಡು ಅರಿಶಿಣ ಹಾಕೊಂಡ್ರಿ ಮತ್ತು ಬೆಳ್ಳುಳ್ಳಿ ಹಾಕೊಂಡಿನಿ ರೀ. ಈಗ ಸ್ವಲ್ಪ ಅದೆಲ್ಲ ಹೊಳ್ಯಾಡ್ಸಿಡ್ತೀನಿ ರೀ. ನಮ್ಮ ಮನೆಯಿಂದ ಮಸಾಲ ಹಾಕೊಂದಿನಿ ರೀ ನೋಡ್ರಿ. ಎಣ್ಣೆ ಸ್ವಲ್ಪ ಹಾಕೊಂಡು ಅದಕ್ಕೆ ಕಲಿಜಾ ಹಾಕೊಂದಿನಿ ರೀ ಮಿಕ್ಸ್ ಮಾಡಿಟ್ಟದು. ಈಗ ನೋಡ್ರಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ. ಕಲಿಜಾ ಸ್ವಲ್ಪ ಅದ್ರೊಳಗೆ ನೀರು ಹೋಗೋ ತನಕ ಒಂದು 10 ನಿಮಿಷ 5 ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ. ಅವಕ್ಕೆಲ್ಲ ಚಿಕ್ಕ ನೀರೆಲ್ಲ ಕಡಿಮೆ ಆಗೋ ತನಕ. ಕಲಿಜಾ ಮಾಡಾಳಿರಿ ಯಾವಾಗಲೂ ರೀ ಅವ್ರದ್ದು ನೀರು ಕಮ್ಮಿ ಆಗ್ಬೇಕು ರೀ. ಅವಾಗೇ ಮಾಡ್ಕೋಬೇಕು ರೀ. ಡೈರೆಕ್ಟಾಗಿ ನೀರು ಹಾಕಬಾರ್ದು ರೀ. ಅಂದ್ರೆ ಅದ್ರ ವಾಸನೆ ಎಲ್ಲ ಹೋಗ್ತದೆ ರೀ. ನೋಡ್ರಿ ಕಡಕ್ಕಾಗಿ ಹಂಗೆ ಪಟ್ ಹುರ್ಲಿಕತ್ತಾವ ರೀ. ಹಿಂಗೆ ಹುರ್ಕೋಬೇಕು ರೀ ಫಸ್ಟ್. ಜಾಸ್ತಿ ಏನು ಮಸಾಲೆ ಹಾಕೋಬಾರ್ದು ರೀ. ಈ ಕಡೆ ಸ್ಟೈಲಿ ಹಂಗೆ ಮಾಡ್ಕೊರಿ ನೋಡ್ರಿ. ನಮ್ಮ ಉತ್ತರ ಕನ್ನಡ ಸ್ಟೈಲಿ ಹಂಗೆ ನೀವು ಮಾಡ್ಕೊತೀನಿ ನೋಡ್ರಿ. ನಮಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ. ಕಡಕ್ಕಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು ರೀ. ಅಲ್ಲಿಂದ ನೀರು ಹಾಕೊಂದಿನಿ ನೋಡ್ರಿ 1 ಗ್ಲಾಸ್. ಮತ್ತು ಬೈಯಾಕೆ ಇಟ್ಟೀನಿ ರೀ. ಹೊಳ್ಳಿ ಮುಚ್ಚಿನ ರೀ ಬೈಲತ್ತದ ರೀ. ಈ ಕಡೆ ಕಡಾಯಿದಾಗ ಈರುಳ್ಳಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ ರೀ. ಈರುಳ್ಳಿ ಎಲ್ಲ ಫ್ರೈ ಆಗಿ ಹುರಿಬೇಕು ರೀ ಕಡಕ್ಕಾಗಿ. ಅಲ್ಲಿಂದ ನೋಡ್ರಿ ಸ್ವಲ್ಪ ಹುರಿದೀನಿ ರೀ. ಈಗ ಟಮಾಟ ಹಾಕೊಂದಿನಿ ರೀ. ಒಂದು ಟಮಾಟ ಹಾಕೊಂದಿನಿ ರೀ. ಅದ್ಮ್ಯಾಗ ಮತ್ತೆ ಸ್ವಲ್ಪ ಅರಿಶಿಣ ಹಾಕೊಂದಿನಿ ರೀ. ನಮ್ಮ ಮನೆಯಿಂದ ಮಸಾಲ ಖಾರ ಹಾಕೊಂದಿನಿ ರೀ. ಜಾಸ್ತಿ ಮಸಾಲ ಏನು ಹಾಕ್ಕೊಂಡಿಲ್ಲ ನಾ. ಹಿಂಗೆ ನೀವು ಒಮ್ಮೆ ಮಾಡಿ ನೋಡಿರಿ. ಮತ್ತು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಮತ್ತು ಜೋಳದ ರೊಟ್ಟಿ ಜೋಡಿ ರೀ ಸೂಪರ್ ಹತ್ತದ ರೀ. ಅನ್ನದ ಜೊತೆ ತಿಂದು ನೋಡಿದ್ರೆ ಭಾಳ ಮಜಾ ಬರ್ತದೆ ರೀ. ಜೋಳದ ರೊಟ್ಟಿನೂ ಜೊತೆ ಮಜಾ ಬರ್ತದೆ ರೀ. ಈಗ ನೋಡ್ರಿ ಬೈಸಿಟ್ಟಿದ್ದ ನಮ್ಮ ಮಟನ್ನ ಹಾಕೋತೀನಿ ನೋಡ್ರಿ. ಕಲಿಜಾ ಗ್ರೇವಿ ಯಾವಾಗಲೂ ಹಿಂಗೆ ಮಾಡ್ಕೊರಿ. ನಮ್ಮ ಉತ್ತರ ಶೈಲಿ ಹಂಗೆ ಇದಕ್ಕೆ ಬೇರೆ ಬೇರೆ ಶೈಲಿ ಅವ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಯಾವಾಗಲೂ ನಮ್ಮ ವಿಡಿಯೋ ನೋಡ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡ್ರಿ ಕಲಿಜಾ ಫ್ರೈ ಆಗ್ಲತ್ತದ ರೀ. ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ ರೀ. ನೋಡ್ರಿ ವಾಸನೆ ಬರತ್ತಾರ